ನಮಸ್ಕಾರ ಫ್ರೆಂಡ್ಸ್. ಈಗ ನಾವು ಬಸವನಗುಡಿಯಲ್ಲಿ ಇರುವ ತಿರುಮಲ ನರ್ಸರಿಗೆ ಬಂದಿದ್ದೇವೆ. ಇಲ್ಲಿ ಚೆನ್ನಾಗಿರೋ ಗಿಡಗಳಿದೆ ಮತ್ತು ಬೆಸ್ಟ್ ರೇಟಲ್ಲಿ ಸಿಗುತ್ತೆ. ಬನ್ನಿ, ಈ ತಿರುಮಲ ನರ್ಸರಿಯಲ್ಲಿ ಏನೇನು ಸಿಗುತ್ತೆ ನೋಡೋಣ. ನೋಡ್ಬೋದು, ದಾಸವಾಳ ಗಿಡಗಳು ನೋಡ್ಬೋದು, ಸಾಮಂತಿಗೆ ಗಿಡಗಳು ನೋಡ್ಬೋದು. ನಾವು ಬರೀ ಯೆಲ್ಲೋ ಕಲರ್ ಸಾಮಂತಿಗೆ ಮಾತ್ರ ನೋಡಿದ್ದೀವಿ, ವೈಟ್ ಕಲರ್ ಸಾಮಂತಿಗೆ ನೋಡಿದ್ದೀವಿ. ಇಲ್ಲಿ ಪಿಂಕ್ ಕಲರ್ ಸಾಮಂತಿಗೆ ಇದೆ ನೋಡಿ ಸರ್. ಏನು ಗಿಡಮ್ಮ ಇದು? ಬ್ಯಾಂಬು ಗಿಡನೂ ಸಿಗುತ್ತೆ ಇವ್ರ ಹತ್ರ. ಮನಿ ಪ್ಲಾಂಟ್ ಸಿಗುತ್ತೆ ಇವ್ರ ಹತ್ರ ಎಲ್ಲ. ಈಗ ಇಲ್ಲಿ ಒಬ್ರು ಶಿವು ಅಂತ ಇದ್ದಾರೆ, ಅವರು ಈ ನರ್ಸರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ಶಿವು ಅವರೇ. ಸರ್, ಇದು ಬಂದು ಚೈನಾ ಡಾಲ್ ಅಂತ. ಇದು ಸೆಮಿ ಇಂಡೋರ್ಗೂ ಆಗ್ತದೆ, ಫುಲ್ ಔಟ್ಡೋರ್ಗೂ ಆಗ್ತದೆ. ಮತ್ತೆ ಆಕ್ಸಿಜನ್ ಎಲ್ಲ ನಂಬರ್ 1 ಇದು. ಇವೆಲ್ಲ ಒಂದು 16 ಇಂಚಿ ಪಾಟು 18 ಇಂಚಿ ಪಾಟ್ಗೆ ಹಾಕೊಂಡ್ರೆ ಚೆನ್ನಾಗಿ ಗ್ರೋತಿಂಗು ಚೆನ್ನಾಗಿರ್ತದೆ, ನೋಡೋಕ್ಕೂ ಚೆನ್ನಾಗಿರ್ತದೆ. ಯಾವಾಗೂ ಈ ತರ ಗ್ರೀನ್ ಆಗೇ ಇರ್ತದೆ. ಮತ್ತೆ ನಿಮ್ಮ ಹತ್ರ ಯಾವ್ದೇ ಗಿಡಗಳು ಸಿಗುತ್ತೆ ಸರ್ ಇಲ್ಲಿ? ಸರ್, ಎಲ್ಲ ತರನು ಸಿಗ್ತದೆ ನಮ್ಮ ಹತ್ರ. ಒಂದು 500,000 ವೆರೈಟಿಗಳು ಇದೆ. ರೇರ್ ವೆರೈಟಿಗಳು ತೋರಿಸ್ತೀನಿ, ಇಲ್ಲಿದೆ ಬನ್ನಿ. ಗೊಬ್ಬರನೂ ಸಿಗ್ತದೆ. ವರ್ಮಿ ಕಾಂಪೋಸ್ಟು, ಕೌಮೆನೂರು, ಮತ್ತೆ ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ಥರವೂ ಸಿಗ್ತದೆ. ಸರ್, ಇದು ನೋಡಿ, ಇದು ಬಂದು ಲಕ್ಕಿ ಪಚ್ಚೀರ ಅಂತ. ಇದು 25,000. ಏನು ಸ್ಪೆಷಲ್ ಸರ್ ಇದರಲ್ಲಿ? ಇದು ಗಿಡನೇ ನೋಡಿ ಸರ್, ಎಷ್ಟು ದಪ್ಪ ಇದೆ ಗಿಡ. ಓಕೆ, ಇಷ್ಟೇನಾ? ಅಷ್ಟೇ ಅದ್ಬಿಟ್ಟು ಬೇರೆ ಏನಂತ ಸರ್ ಇದು? ಸರ್, ಇದು ಅಂದ್ರೆ ಲಕ್ಕಿ ಅಂದರೆ ಅದೇ ಗುಡ್ ಲಕ್ ಟೈಪ್ ಇದು. ಓಕೆ. ಮತ್ತು ಸೆಮಿ ಇಂಡೋರು ಆಗ್ತದೆ, ಇಂಡೋರ್ಗೂ ಆಗ್ತದೆ. ಓಕೆ. ವೆರೈಟಿ ಸ್ವಲ್ಪ ರೇರ್ ವೆರೈಟಿನೇ ಇದನ್ನು. ಇದು ಇವಾಗ ಜಾಸ್ತಿ ಬಂದುಬಿಟ್ಟಿದೆ. ಮುಂಚೆ ರೇರ್ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ. ಇಲ್ಲಿ ನೋಡಿ, ಅದರಲ್ಲಿ ಚಿಕ್ಕದು ಇದು. ಓಕೆ ಸರ್. ಇದು ನೋಡಿ ಸರ್, ಇದು ಪಿಕ್ಚರ್ ಪ್ಲಾಂಟ್ ಅಂತ. ಪಿಕ್ಚರ್. ಓಕೆ. ಪಿಕ್ಚರಲ್ಲಿ 2 ಥರ ಇದೆ. ಓಕೆ. ನೋಡಿ, ಇದು ಡಾಟ್ ಡಾಟ್ ಬಂದಿದೆ. ಓಕೆ. ಇದು ಬಂದು ಇದು ಪ್ಲೈನು. ಓಕೆ. ಏನು ವಿಶೇಷ ಸರ್ ಇದರಲ್ಲಿ? ಸರ್, ಇದರಲ್ಲಿ ಸೊಳ್ಳೆ ಇರುವೆ ಏನಾದರೂ ಹೋಗಿದ್ರೂ ಹಂಗೆ ಕ್ಲೋಸ್ ಆಗ್ತದೆ. ಓಕೆ ಓಕೆ ಓಕೆ. ಹಾಂ ಹಾಂ ಹಾಂ. ಇದು ಪಿಕ್ಚರ್ ಪ್ಲಾಂಟು. ಸ್ವಲ್ಪ ಕಲೆಕ್ಷನ್ ಕಮ್ಮಿ ಆಗಿದೆ. ಇನ್ನು ನಾಳೆ ನಾಡಿದ್ದು ಬರ್ತದೆ ಸರ್. ಸ್ವಲ್ಪ ಆರ್ಕಿಡ್ಸ್ ಎಲ್ಲ ನೋಡಿ. ಇದು ವೆಂಡಾ ಆರ್ಕಿಡ್ ಅಂತ. ಓಕೆ. ಇದು ಫ್ಲವರ್ ಬಂದರೆ ಒಂದು 3 ಮಂತ್ಸ್ ಇರ್ತದೆ. ಓಕೆ. ಇದು ಮತ್ತೆ ಏರಲ್ಲಿ ಬೆಳೆಯೋದು. ಹಾಂ, ಆರ್ಕಿಡ್ ಏರಲ್ಲಿ ಬೆಳೆಯೋದು. ಬರೀ ವಾಟರ್ ಸ್ಪ್ರೇ ಮಾಡೋದು. ವಾಟರ್ ಸ್ಪ್ರೇ ಮಾಡಿ. ಹೌದು, ದಿನಕ್ಕೆ 2-3 ಸತಿ ಸ್ಪ್ರೇ ಮಾಡಿದ್ರೆ ಇನ್ನು ಹೆಲ್ತಿ ಚೆನ್ನಾಗಿರ್ತದೆ. ಈ ರೂಟ್ಸ್ ಎಲ್ಲ ಉದ್ದ ಚೆನ್ನಾಗಿ ಬರ್ತದೆ. ಓಕೆ. ಇದು ಪಿಕ್ಚರ್ ಪ್ಲಾಂಟ್ಗೂ ಅಷ್ಟೇ, ಜಾಸ್ತಿ ಬಿಸಿಲಿರಬಾರ್ದು. ಈ ಥರ ಸೇಡಲ್ಲಿದ್ರೂ ಚೆನ್ನಾಗಿ ಬರ್ತದೆ. ಓಕೆ ಸರ್. ನೀರು ದಿನ ಬಿಟ್ಟು ದಿನ ಆ ಥರ ಆಗ್ತಾ ಇರ್ಬೇಕು ಸರ್. ಮತ್ತು ಇದು ನೋಡಿ, ಇದು ಓಯ ಅಂತ. ಫ್ಲವರು ಎಲ್ಲ ಬಿದ್ದೋಗಿದೆ ಸರ್. ಓಯ ಅಂತ ಅದು. ಹಾಂ. ಓಕೆ. ಬಂಚು ಬರ್ತದೆ, ಮತ್ತು ಸ್ಮೆಲ್ಲು ಚೆನ್ನಾಗಿ ಬರ್ತದೆ ಅದು. ಓಕೆ. ಇವಾಗ ಏನಾನ ಹೇಳ್ತಾರಲ್ಲ, ಸೊಳ್ಳೆಗೆ ಮತ್ತು ಎಲ್ಲದಕ್ಕೂ ಗಿಡಗಳಿದೆ ಅಂತ, ಅದಕ್ಕೂ ಗಿಡಗಳೇನೋ ಇದೆಯಾ ಸರ್? ಅದೇ ಲೆಮನ್ ಗ್ರಾಸು. ಓಕೆ. ಸ್ಪೈಡರ್ ಹಾಕೊಂಡ್ರೆ ಸೊಳ್ಳೆಗಳು ಹೋಗುತ್ತಾ ಮನೆ ಅಂದ್ರೆ? ಸರ್, ಹೋಗ್ತದೆ. ಸ್ವಲ್ಪ ವೆರೈಟಿಗಳು ಅದ್ರ ಪಕ್ಕದಲ್ಲೇ ಕುತ್ಕೊಂಡಿರ್ತದೆ. ಆ ಸ್ಮೆಲ್ಗೇನೆ ಸ್ವಲ್ಪ ಹೇಳ್ತಾರಲ್ಲ, ಸೊಳ್ಳೆಗೆ ಸಪ್ರೇಟ್ ಗಿಡಗಳು ಬಂದಿದೆ ಅಂತಲ್ಲ, ಅದಕ್ಕೆ ಅದ್ರ ಪ್ರಕಾರ. ಸರ್, ಯಾವುದೇ ಗಿಡ ಇರಲಿ, ಮತ್ತೆ ನೀರು ಜಾಸ್ತಿ ಎಲ್ಲಿ ಇರ್ತದೋ ಅಲ್ಲಿ ಜಾಸ್ತಿ ಸೊಳ್ಳೆ ಬರ್ತದೆ. ಮಾಮೂಲಿ ಗಿಡ ಇದ್ರೆ ಅಷ್ಟು ಸೊಳ್ಳೆ ಬರೋಲ್ಲ. ಜಾಸ್ತಿ ಇದ್ರೂ ಅದೇ ನಾವು ನೀರು ಹಾಕ್ತಾ ಇರ್ತೀವಲ್ವ, ಅದರಿಂದ ಸ್ವಲ್ಪ ಸೊಳ್ಳೆ ಜಾಸ್ತಿ ಇರ್ತದೆ. 1-2 ಗಿಡಕ್ಕಂದ್ರೆ ಸೊಳ್ಳೆ ಏನೂ ಇರಲ್ಲ ಸರ್. ಮತ್ತು ಇದು ನೋಡಿ, ಇದು ಹೊಸ ವೆರೈಟಿ ಬ್ರಹ್ಮಕಮಲ. ಇದು ಬ್ರಹ್ಮಕಮಲ. ಓಕೆ. ಬ್ರಹ್ಮಕಮಲ ಮತ್ತೆ ಬಿಡುತ್ತಲ್ಲ. ಹಾಂ, ಹೌದು. ಇದು ಹೊಸ ವೆರೈಟಿ. ಇದಕ್ಕೆ ಹ್ಯಾಂಗಿಂಗ್ ಟೈಪು. ಓಕೆ. ಮಾಮೂಲಿ ನಾರ್ಮಲ್ ಪಾಟ್ಗೆ ಹಾಕ್ತಾ ಇದ್ವಿ. ಹ್ಯಾಂಗಿಂಗ್ ಟೈಪ್ ಇದು. ಹಾಂ, ಹೌದು, ಹೊಸ ವೆರೈಟಿ ಇದು. ಓಕೆ ಸರ್. ಇನ್ನು ಇಂಡೋರ್ ಪ್ಲಾಂಟ್ಸಲ್ಲಿ ನೋಡಿ, ಅಗ್ಲೋನಮ್ಸು ಇವೆಲ್ಲ ಇದೆ, ಕಲರು. ಓಕೆ ಸರ್. ಇದು ನೋಡಿ ಸರ್, ಇದು ಟೇಬಲ್ ಪಾಮ್ ಅಂತ. ಇದು ಟೇಬಲ್ ಪಾಮ್ ಅಂತಾರೆ. ಮತ್ತು ಅರೆಕ ಪಾಮ್ ಟೈಪನ್ನೇ ಇದು. ಓಕೆ ಸರ್. ಚಮ್ಡಾರ ಪಾಮ್ ಅಂತಾರೆ.
ಇವೆಲ್ಲ ನೋಡಿ ಅಗ್ಲೋನಿಯಮ್ಸು, ಡೈಪನ್ನು ಇದೆ, ಅಗ್ಲೋನಿಯಮು ಇದೆ, ಕಲರು. ಏನು ವಿಶೇಷ ಅಂತ ಸರ್ ಇದು? ಸರ್ ಇವೆಲ್ಲ ನೋಡೋಕೆ ಕಲರ್ಫುಲ್ಲು, ಮತ್ತೆ ಒಂದು ಸ್ವಲ್ಪ ಆಕ್ಸಿಜನ್ನು ಇರ್ತದೆ. ಔಟ್ಡೋರ್ ಪ್ಲಾಂಟ್ಸ್ ಇದೆಲ್ಲ ಇಲ್ಲ, ಸೆಮಿ ಇಂಡೋರ್. ಹಾಂ, ಇಂಡೋರ್ಗೂ ಇಟ್ಕೋಬೋದು, ಸೆಮಿ ಇಂಡೋರ್ಗೂ ಇಟ್ಕೋಬೋದು. ಫುಲ್ ಔಟ್ಡೋರ್ಗೆ ಇದ್ರೆ ಬರ್ನ್ ಆಗಿ ಹೋಗ್ತದೆ ಇದು. ಸೆಮಿ ಒಳಗಡೆ ಇಕ್ಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೌದು. ಇದು ಒಂದು 2 hours ಬಿಸಿಲಿದ್ರೆ ಅಂತೂರಿಯಂ ಚೆನ್ನಾಗಿ ಬರ್ತದೆ ಹೂವು. ಹಾಂ, ಅಂತೂರಿಯಂ. ಇದು ಒಂದು ಫ್ಲವರ್ ಬಂದು 2 months ಮೇಲೆ ಇರ್ತದೆ ಸರ್. 2 months ಆಗುತ್ತೆ. ಒಂದು ಫ್ಲವರ್ ಬಿಟ್ಟರೆ 2 months ಇರುತ್ತೆ. ಹಾಂ, 2 months ಮೇಲೆ ಇರ್ತದೆ. ಓಕೆ. ಇದು ಹೂವನ ಇದೆಲ್ಲ? ಹಾಂ, ಇದೆಲ್ಲ ಫ್ಲವರೇ ಸರ್. ಓಕೆ ಓಕೆ. ಅವೆಲ್ಲ ಫ್ಲವರೇ, ಬರೀ ಇದು ಮಾತ್ರ ಲೀವ್ಸು, ಇದೆಲ್ಲ ಫ್ಲವರ್. ನೋಡಿ ಸರ್, ನಾವು ಎಲೆ ಅಂದ್ಕೊಂಡಿದ್ವಿ, ಆದರೆ ಇದು ಹೂವು ಅಂತ ಹೇಳ್ತಾರೆ. 2 ತಿಂಗಳು ಹೂವು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಗಿಡದಲ್ಲಿ. ಮುಂದೆ ಸರ್ ಮತ್ತು ಈ ಅಗ್ಲೋನಿಯಮ್ಸಲ್ಲೇನು ಸರ್ ಇವೆಲ್ಲ ಸ್ವಲ್ಪ ರೇರೇನೆ. ಇವಾಗ ಮುಂಚೆ ಇತ್ತು, ಇವೆಲ್ಲ ಹೊಸ್ದಾಗಿ ಇವಾಗ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಇದರಲ್ಲೇ ಕಲರ್ಸು ವೆರೈಟಿ ಬೇರೆ ಬೇರೆ ಗೊತ್ತಾಗ್ಬೇಕಂದ್ರೆ ನೋಡಿ, ಇದೊಂದು ಕಲರು, ನೋಡಿ ಇದೇ ಬೇರೆ, ನೋಡಿ ಇದೇ ಬೇರೆ, ನೋಡಿ ಇದೊಂದು ಕಲರು, ನೋಡಿ ಇದೊಂದು ಕಲರು, ನೋಡಿ ಇದೊಂದು ಕಲರು, ನೋಡಿ ಇದೊಂದು ಕಲರು, ಆ ಥರ ಕಲರ್ಸ್ ಇದೆ. ಇದರಲ್ಲೂ ಬೇಕಾದ್ರೆ ಒಂದು 100-150 ಕಲರ್ಸ್ ಇದೆ. ಹೆಂಗೆ ಸರ್ ಪ್ರೈಸ್ ರೇಂಜ್ ಎಲ್ಲ ಇದೆಲ್ಲ? ಸರ್ ಇವಾಗ ಸ್ಟಾರ್ಟಿಂಗ್ ಇಲ್ಲಿ 20 ರೂಪಾಯಿನಿಂದ 1 ಲಕ್ಷ 1.5 ಲಕ್ಷವರೆಗೂ ಇದೆ ಸರ್. 20 ರೂಪಾಯಿಂದ ಶುರು ಆಗುತ್ತೆ ನಿಮ್ಮ ಗಿಡ? ಹಾಂ, ಹೌದು ಸರ್. ಯಾವ ಗಿಡ 20 ರೂಪಾಯಿಂದ ಶುರು ಆಗುತ್ತೆ ಸರ್? ಇವಾಗ ತುಳಸಿ ಬೇಕಾದ್ರೆ ತುಳಸಿ ಸಿಗ್ತದೆ. ಇವಾಗ ಚಿಕ್ಕ ಜೇಡ್ ಪ್ಲಾಂಟು ಅವೆಲ್ಲ ಸ್ಟ್ರಾಪ್ಲಿಂಗ್ ಬೇಕಾದ್ರೆ ಅದು ಆ ರೇಟ್ನಿಂದ ಮ್ಯಾಕ್ಸಿಮಮ್ ಬಂದು 15ಇಂದ ಜಾಸ್ತಿ. ನೋಡಿ ಸರ್, ದೀಪಾವಳಿ ಆದಮೇಲೆ ತುಳಸಿ ಹಬ್ಬ ಬರುತ್ತೆ. ತುಳಸಿ ಹಬ್ಬಕ್ಕೆ ಬಂದು ವಿಸಿಟ್ ಮಾಡಿ. ನಮ್ಮ ಶಿವರು ಹೇಳ್ದಂಗೆ 20 ರೂಪಾಯಿಂದ ತುಳಸಿ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ತುಳಸಿ ಗಿಡನೂ ತೋರಿಸಿ ಸರ್, ಆಮೇಲೆ ಇನ್ನೊಂದು 2 ತುಳಸಿ ಗಿಡ ತೋರಿಸಿ ಸರ್. ಹಾಂ, ತುಳಸಿ ಅಲ್ಲೇ ಇದೆ ಸರ್, ತೋರಿಸ್ತೀನಿ. 3 ಪ್ಲಾಂಟು. ಏನದು ಇದು ಸರ್? ಸೆಕ್ಯುಲೆಂಟ್ ಫ್ಯಾಮಿಲಿ ಸರ್. ಓಕೆ. 203. ಓಕೆ ಸರ್. ಸಿಂಗಲ್ ಆದರೆ 100. ಓಕೆ, ಸಿಂಗಲ್ ಆದರೆ 100. ಹಾಂ, 3 ಪ್ಲಾಂಟ್ 200. 3? ಹಾಂ, 3 ಪ್ಲಾಂಟ್ 3ಕ್ಕೆ 200 ರೂಪಾಯಿ, ಸಿಂಗಲ್ ಆದರೆ 100 ರೂಪಾಯಿ. 100 ರೂಪಾಯಿ. ಏನು ವಿಶೇಷ ಇದೆ ಸರ್ ಇದರಲ್ಲಿ? ಇವೆಲ್ಲ ಶೋಗೆ ಸರ್. ಶೋ ಹಾಂ, ಡೆಕೋರೇಷನ್. ಇವೆಲ್ಲ ವಿಂಡೋ ಸೈಡಲ್ಲಿ ಇಟ್ಕೊಳಕ್ಕೆ ಚೆನ್ನಾಗಿರ್ತದೆ ಸರ್. ಅದರಲ್ಲಿ ಕಲೆಕ್ಷನು ಇದೆ, ಬೇರೆ ಬೇರೆ ಥರ ಒಂದೊಂದು ವೆರೈಟಿ ಒಂದೊಂದು ರೇಟ್ ಇದೆ ಇದರಲ್ಲಿ. ಓಕೆ ಸರ್. ಇದು ನೋಡಿ ಸರ್, ಇದು ಫುಲ್ ಇಂಡೋರ್ ಆಗ್ತದೆ. ಓಕೆ. ಜಿ ಪ್ಲಾಂಟ್ ಅಂತಾರೆ, ಜಾಮೆ ಅಂತಾರೆ. ಮತ್ತು ಅದರಲ್ಲೇ ಸ್ನೇಕ್ ಪ್ಲಾಂಟು ಇದೆ, ಫುಲ್ ಇಂಡೋರ್ದು. ನೋಡಿ ಇದು. ಓಕೆ ಸರ್. ಫುಲ್ ಇಂಡೋರ್, ಆಕ್ಸಿಜನ್ ಎಲ್ಲ ನಂಬರ್ 1 ಸರ್ ಇದು. ಇದು ನೋಡಿ ಸರ್, ಇದು ಮಾನ್ಸ್ಟೋರ. ಓಕೆ. ಇದರಲ್ಲಿ ಯೆಲ್ಲೋ ಕಲರು ಇದೆ, ಗ್ರೀನು ಇದೆ, ಮತ್ತು ವೈಟು ಇದೆ. ಮತ್ತು ಫ್ರೂಟ್ ಐಟಮ್ಗಳು ಎಲ್ಲ ಸಿಗ್ತದೆ ಸರ್. ಸ್ಟಾರ್ ಫ್ರೂಟ್ ಐಟಮ್ಸ್. ಸೊ ಇಲ್ಲ ಹಣ್ಣಿನ ಗಿಡನೂ ಅವೈಲಬಲ್ ಇದೆಯಂತೆ. ದಯವಿಟ್ಟು ಯಾರು ಬರ್ತೀರಲ್ಲ ಬಂದು. ಇದು ನೋಡಿ ಸರ್, ಇದು ವಾಟರ್ ಆಪಲ್. ಇದು ನೋಡಿ, ಇದು ಸ್ಟಾರ್ ಫ್ರೂಟು. ಓಕೆ. ಇದು ನೋಡಿ, ಇದು ಚಕೋತ. ಚಕೋತ ಗಿಡದಲ್ಲಿ ಮರ ಅಲ್ವಾ ಬಿಡೋದು? ಹೌದು, ಇದು ಗಿಡ ಎಲ್ಲ ಗ್ರಾಫ್ಟೆಡಿಂಗ್ ಸರ್. ಓಕೆ ಓಕೆ. ಈ ಥರ ಒಂದು ಸ್ವಲ್ಪ ಆವಾಗಲೇ ಒಂದು ಸ್ವಲ್ಪ ಕಸ್ಟಮರ್ ತಗೊಂಡೋದ್ರು. ಇದು ನೋಡಿ, ಇದು ರಾಂಪಲ. ಓಕೆ, ರಾಂಪಲ. ಇವೆಲ್ಲ ಸ್ಟಾರ್ ಫ್ರೂಟನೇ. ಓಕೆ ಸರ್. ಮತ್ತು ಇದು ನೋಡಿ ಸರ್, ಇದು ಲಿಚ್ಚಿ. ಓಕೆ. ಇದು ಸಪೋಟ. ಓಕೆ. ನೋಡಿ, ಇಲ್ಲಿ ಬೆಟ್ಟಿದ್ದು ಹುಷಾರು. ಸಪೋಟ ಗಿಡಗಳು. ಸಪೋಟ ಎಲ್ಲ ಕಾಯಿ ಬಿಟ್ಟಿರೋ ಬನ್ನಿ. ನೋಡಿ ಸರ್, ಇವೆಲ್ಲ ಹೈಬಿಸ್ಕಸ್ ದಾಸವಾಳ. ಓಕೆ. ನೆನ್ನೆ ಸ್ಟಾಕ್ ಬಂತು, ಎಲ್ಲ ಒಂದು ಸ್ವಲ್ಪ ಖಾಲಿ ಆಗಿದೆ, ಇನ್ನೊಂದಿಷ್ಟು ಇದೆ. ಓಕೆ. ಇವಾಗ ಇದು ಎಷ್ಟು ಸರ್ ಇದು? ಹಾಂ, ಎಗ್ಜೋರ. ಓಕೆ. ಹಾಂ, ಇದು 300 ಸರ್. ಓಕೆ. ಕವರಲ್ಲಿದೆ, ಗಿಡನೂ ಬುಷಿಯಾಗಿದೆ. ಓಕೆ. ಮತ್ತು ಇದು ನೋಡಿ ಸರ್, ಬೋನ್ಸಾಯಿ ಸಪೋಟ. ಮನೆ ಒಳಗಡೆ ಸಪೋಟ ಚಿಕ್ಕದ ಬಿಡುತ್ತಾ? ಹೌದು ಸರ್, ಬೋನ್ಸಾಯಿ. ಇದು ಬೋನ್ಸಾಯಿ ಗಿಡಗಳು ಇದೆ ಸರ್ ಇಲ್ಲಿ. ಸೊ ಮಸ್ಟ್ ಆ್ಯಂಡ್ ಟ್ರೈ ವಿಸಿಟ್ ಮಾಡಲೇಬೇಕು. ಬಸವನಗುಡಿ ಇಲ್ಲಿ ಹಳೆ ಮೋರ್ ಇತ್ತು, ಅದು ಆಪೋಸಿಟ್. ಇನ್ನೇನು ಲ್ಯಾಂಡ್ ಮಾರ್ಕ್ ಸರ್ ನಿಮ್ಮ ನರ್ಸರಿಗೆ ಬರಬೇಕು ಅಂತಂದ್ರೆ? ಸರ್ ಇಲ್ಲೇ ಸೆಲ್ಫ್ ಪೆಟ್ರೋಲ್ ಬಂಕ್ ಇದೆ. ಓಕೆ, ಸೆಲ್ಫ್ ಪೆಟ್ರೋಲ್ ಬಂಕ್ ಎದುರುಗಡೆ. ಎದುರುಗಡೆನೆ ಸ್ವಲ್ಪ. ಬೇಗ ಈಗ ತುಳಸಿ ಬಗ್ಗೆ ಹೇಳ್ತೀರಾ? ಗಿಡ ಸರ್ ಇದು? ಸರ್ ಅದು ದವನ. ಓಕೆ, ದವನೂ ಸಿಗುತ್ತೆ. ದವನ ಮಾರ್ಗ. ಓಕೆ. ಎಲ್ಲನೂ ಸಿಗ್ತದೆ ಸರ್. ಇದು ನೋಡಿ ಸರ್, ಇದು ನಾಗದೆಲೆ ಸೊಪ್ಪು, ಹಾವು ನಂಜನ ಸೊಪ್ಪು ಅಂತಾರೆ. ಓಕೆ, ನಾಗದೆಲೆ ಸೊಪ್ಪು ಸಿಗುತ್ತೆ. ಲೆಮನ್ ಗ್ರಾಸು ಇದೆ. ಹಾವು ಬರಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಅದನ್ನೇ. ಓಕೆ. ಸೊ ನಾಗದೆಲೆ ಸೊಪ್ಪಿದೆ. ಸೊ ಹಳ್ಳಿ ಕಡೆ ಏನು ಹಾಕಿದ್ರೆ ಹಾವು ಬರಲ್ಲ ಅಂತ ಹೇಳ್ತಾರೆ, ವಾದಿಕೆ ಇದೆ ಹಿರಿಯರಿಂದ.
ಸೊ ನೋಡಿ ಸರ್ ಇವ್ರ ಹತ್ರನು ಅಲೋವೆರಾನು ಗಿಡ ಸಿಗುತ್ತೆ ಇವ್ರ ಹತ್ರ. ಅಲೋವೆರಾ, ಜೇಡು ಎಲ್ಲ ಥರನೂ ಸಿಗ್ತದೆ, ಶಂಖುಪುಷ್ಪನೂ ಸಿಗ್ತದೆ. ಓಕೆ ಸರ್. ಇದೆ ಸರ್ ತುಳಸಿ ಇಲ್ಲೇ ಇದೇ ನೋಡ್ತಾರೆ ತುಳಸಿ ಗಿಡಗಳು ರೀಸ್ಟಾಕ್ ಆಗಿದೆ. ನಿಮ್ಮ ಮುಂದಿನ ತಿಂಗಳು ತುಳಸಿ ಹಬ್ಬ ಬರುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ತುಳಸಿಗಳನ್ನ. ಅವರೇ ಇದು ಕವರಲ್ಲಿ ಇರೋದು. ಶಿವರು ಹೇಳ್ದಂಗೆ 20 ರೂಪಾಯಿಂದ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. 20 ರೂಪಾಯಿಂದ ಸೇರಿ 300 ರೂಪಾಯಿ 400 ರೂಪಾಯಿವರೆಗೂ ವಿತ್ ಪಾಟ್ ಇದೆ. ರೀಪಾಟಿಂಗು ಇವರೇ ಮಾಡ್ಕೊಡ್ತಾರೆ. ರೀಪಾಟ್ಗೆ ಅದೇ ಮಣ್ಣು, ಗೊಬ್ಬರ, ಕೋಕೋಪೇಟು 3 ಮಿಕ್ಸ್ ಮಾಡಿ ಹಾಕ್ಬೇಕು ಸರ್. ಕೆಳಗಡೆ ಬಾಟಮ್ಗೆ ಜಲ್ಲಿಕಲ್ಲು, ಮೊದಲು ಎಲ್ಲ ಹಾಕ್ಬೇಕು ಸರ್. ಓಕೆ. ಅದು ಬಾಟಮ್ ಹಾಕಿಲ್ಲ ಅಂದ್ರೆ ಗಿಡ ಹೋಗ್ಬಿಡ್ತದೆ ಸ್ವಲ್ಪ ದಿವಸ. ಹಾಂ ಸಿಗ್ತದೆ ಸರ್. ಪ್ಲಾಸ್ಟಿಕ್ ಪಾಟು ಇದೆ ಸರ್. ಸರ್ ಒಂದೊಂದು ಪಾಟು ಒಂದೊಂದು ರೇಟ್ ಇದೆ. ಓಕೆ. ಅಂದಾಜು ಸರ್ ಇದು 40 ರೂಪೀಸ್. ಓಕೆ. ಈ ತುಳಸಿ ಕಟ್ಟೆಗಳು? ತುಳಸಿ ಕಟ್ಟೆ ಇಲ್ಲಿದೆ ನೋಡಿ. ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಸರ್ ಇದು? ಸರ್ ಪ್ಲಾಸ್ಟಿಕ್. ಎಷ್ಟಾಗುತ್ತೆ ಸರ್ ಇದೆಲ್ಲ? 300 ಸರ್. ಓಕೆ. ಇದೆಲ್ಲ ಆರೆಂಜ್ ಬರುತ್ತೆ, ಇದು ಬರುತ್ತೆ ನಿಮಗೆ? ಇದು ಒಂದೇ ಕಲರ್. ಇನ್ನು ವೈಟ್ ಇದೆ. ಓಕೆ.